ವೀಕ್ಷಣಾ ಗೋಪುರ ಅಂತ ಹೇಳ್ಬಿಟ್ಟು ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದು ತುಂಬಾ ಎತ್ತರವಾಗಿದೆ. ಎತ್ತರದ ಪ್ರದೇಶದಲ್ಲಿ ನಿಂತ್ಕೊಂಡು ಸೈನಿಕರನ್ನ ವೀಕ್ಷಣೆ ಮಾಡೋದಾಗಿರ್ಬೋದು, ಅಥವಾ ಒಂದು ಗೋಪುರದ ರೀತಿ ಇದನ್ನ ಕಟ್ಟಿರ್ತಾರೆ. ಎತ್ತರದಲ್ಲಿ ನಿಂತರೆ ಇಡೀ ಕಿತ್ತೂರಿನ ಒಂದು ಸಾಮ್ರಾಜ್ಯ ಅಥವಾ ಕೋಟೆ ಇಲ್ಲಿಂದ ಕಾಣ್ತದೆ. ನೋಡ್ಬೋದು, ಬನ್ನಿ ನೀವೀಗ ಆ ಗೋಪುರಕ್ಕೆ ಪ್ರವೇಶ ಪಡಿತಾ ಇದ್ದೀರಾ. ನೋಡಿ, ಇದೆ ಕಿತ್ತೂರಿನ ವೀಕ್ಷಣಾ ಗೋಪುರ. ಇಲ್ಲಿ ನೂರಾರು ಮಂದಿ ನಿಂತ್ಕೊಂಡು ಒಮ್ಮೆ ಈ ಕೋಟೆಯನ್ನ ವೀಕ್ಷಣೆಯನ್ನ ಮಾಡಬಹುದಾಗಿತ್ತು. ಕಿತ್ತೂರಿನ ರಾಣಿ ಚೆನ್ನಮ್ಮ ಇಲ್ಲಿ ಕಾಲವನ್ನ ನೋಡಿ, ಕಿತ್ತೂರನ್ನ ಆಳ್ತಾ ಇರ್ತಕ್ಕಂತಹ ಪ್ರಸ್ತುತ ವಾನರ ಸೈನ್ಯ ನೋಡಿ, ಅಲ್ಲಿ ಸುಮಾರು ಕೋತಿಗಳೆಲ್ಲ ಇದೆ. ಹೆಚ್ಚು ಕಡಿಮೆ ನೂರಾರು ಕೋತಿಗಳು ಇಲ್ಲಿ ವಾಸ ಆಗಿದ್ದಾವೆ. ಕಿತ್ತೂರಿನ ಚೆನ್ನಮ್ಮ ಇವರಿಗೋಸ್ಕರ ಬಿಟ್ಟೋಗಿರ್ತಕ್ಕಂಥ ಒಂದು ಭವ್ಯ ಅರಮನೆ ಅಂತ ಹೇಳಿ ಇದನ್ನ ಹೇಳ್ಬೋದು ಈಗ. ಯಾಕೆ ಅಂದ್ರೆ ಇವ್ರಿಗೆ ಹೇಳಿ ಮಾಡಿಸಿದಂತ ವಾಸಸ್ಥಳ ಆಗಿದೆ. ಇಲ್ಲಿ ಪ್ರವಾಸಿಗರು ಬರ್ತಾ ಇರ್ತಾರೆ, ಹಾಗಾಗಿ ಇವ್ರಿಗೆ ತಿಂಡಿ ತಿನಿಸುಗಳನ್ನ ಕೊಡ್ತಾ ಇರ್ತಾರೆ. ಜೊತೆಗೆ ಇವ್ರಿಗೆ ಹೆಂಗಾಗಿದೆ ಅಂತಂದ್ರೆ ಒಂದು ಭವ್ಯವಾದ ಮೈಸೂರು ಅರಮನೆಯ ತರ ಇಲ್ಲಿ ವಾಸಸ್ಥಳಕ್ಕೆ ಯೋಗ್ಯವಾಗಿರುವಂತ ಪ್ರಶಸ್ತವಾಗಿರುವಂತ ಸ್ಥಳ ಆಗಿದೆ ಇದು. ಸೆಕೆಂಡ್ ಕ್ಲಾಸ್ ಸ್ನೇಹಿತರೆ ಕಾಣ್ಬೋದು, ಇದು ಗುಪ್ತ ಬಾವಿ ಅಂತ. ಕಿತ್ತೂರಿನ ಕೋಟೆಯಲ್ಲಿ ಇರ್ತಕ್ಕಂತಹ ಗುಪ್ತ ಬಾವಿ. ಇಲ್ಲಿಂದ ಕುಡಿಯೋದಕ್ಕೆ ನೀರನ್ನ ತಗೊಳ್ತಾ ಇದ್ರು. ಬಹಳ ಪರಿಶುದ್ಧವಾದಂತಹ ನೀರು ಇಲ್ಲಿಂದ ಸಿಗ್ತಾ ಇತ್ತಂತೆ. ಹಾಗಾಗಿ ಕಿತ್ತೂರಿನ ಗುಪ್ತ ಬಾವಿಗೆ ಇದು ವಿಶೇಷವಾದ ಹೆಸರಿದೆ. ಸ್ನಾನದ ಮನೆಗಳು ನೋಡಿ, ಇಲ್ಲಿ ತೊಟ್ಟಿಗಳು ಕಾಣ್ಬೋದು. ಈ ತೊಟ್ಟಿನಲ್ಲಿ ನೀರನ್ನ ತುಂಬಿಸ್ಕೊಳ್ತಿದ್ರು. ಪಕ್ಕದಲ್ಲೇ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಸ್ನಾನವನ್ನ ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಇಲ್ಲಿ ಕಿತ್ತೂರನ್ನ ಆಳ್ವಿಕೆ ನಡೆಸ್ತಿರೋರು ನಮ್ಮ ವಾನರ ಸೈನ್ಯ. ನೋಡ್ಬೋದು ನೀವು ಆ ಕಡೆಯಲ್ಲಿ. ಇವ್ರದೇ ಈಗ ಕಿತ್ತೂರು ಕೋಟೆ ಸಾಮ್ರಾಜ್ಯ ಆಗಿದೆ. ಈಗ ಇದರಲ್ಲಿ ಯಾರು ರಾಜ ರಾಣಿ ಯಾರು ಗೊತ್ತಿಲ್ಲ. ಸ್ನೇಹಿತರೆ, ಇದು ಧ್ರುವ ನಕ್ಷತ್ರ ವೀಕ್ಷಣಾಲಯ ಅಂತ ಹೇಳಿ ರಾಣಿ ಚೆನ್ನಮ್ಮನ ಕೋಟೆಯಲ್ಲಿ ಇರ್ತಕ್ಕಂತಹ ಪೋಲ್ ಸ್ಟಾರ್ ವಿಷನ್ ರೂಮ್ ಅಂತ ಹೇಳಿ, ಇಲ್ಲಿಂದ ಉತ್ತರ ದಿಕ್ಕಿನಲ್ಲಿ ಇರ್ತಕ್ಕಂಥ ಧ್ರುವ ನಕ್ಷತ್ರವನ್ನ ವೀಕ್ಷಣೆ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಇವಾಗ ನೋಡ್ಬೋದು, ಇಲ್ಲಿ ಕಾಣ್ತಾ ಇದೆ. ಇದ್ರ ಒಳಗಡೆಯಿಂದ ಧ್ರುವ ನಕ್ಷತ್ರವನ್ನ ವೀಕ್ಷಣೆ ಮಾಡ್ತಾ ಇದ್ರು ಅನ್ಸುತ್ತೆ. ಇದು ಕಿತ್ತೂರಿನ ಕೋಟೆಯಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ಥಳ. ಕಿತ್ತೂರಿನ ಕೋಟೆಯಲ್ಲಿ ಇರ್ತಕ್ಕಂತಹ ಸ್ವಿಮ್ಮಿಂಗ್ ಪೂಲ್ ಇದು. ಈಗ ಎಲ್ಲ ನೀರಿಲ್ದೇನೆ ಹಾಳಾಗಿದೆ. ಬಟ್ ಒಂದು ಕುರುಹು ಇಲ್ಲಿ ರಾಣಿ ಚೆನ್ನಮ್ಮ ಕೋಟೆಯನ್ನ ಕಟ್ಕೊಂಡು ಆಳ್ವಿಕೆಯನ್ನ ನಡೆಸಿರೋದಕ್ಕೆ ಇದೊಂದು ಪ್ರತೀತಿ. ವಿಶ್ರಾಂತಿ ಕೊಠಡಿ ನೋಡಿ, ಇಲ್ಲೆಲ್ಲ ಹಾಳಾಗಿ ಒಂಥರ ಶಿಥಿಲ ಆಗಿದೆ. ಇಲ್ಲಿ ವಿಶ್ರಾಂತಿ ಕೊಠಡಿ ಅಂತ ಹೇಳಿ ಬರ್ದಿದ್ದಾರೆ. ಅಥವಾ ವೇಟಿಂಗ್ ರೂಮ್. ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಇಲ್ಲಿ ಜಸ್ಟ್ ಕೂತ್ಕೊಂಡು ವೇಟ್ ಮಾಡಬೇಕಾಗಿರ್ತದೆ. ರಾಣಿ ಚೆನ್ನಮ್ಮನನ್ನ ಕಾಯುವಂತಹ ಒಂದು ಸ್ಥಳ ಇದು. ರಾಣಿ ಚೆನ್ನಮ್ಮ ದೇವಿ ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರ ಕೋಣೆ ಇದು. ಇಲ್ಲಿ ನೋಡಬಹುದು, ಎಲ್ಲ ಶಿಥಿಲವಾಗಿದೆ. ಇದು ಚೆನ್ನಮ್ಮ ಕಟ್ಟಿಸಿರ್ತಕ್ಕಂಥ ಕೋಟೆಯ ಕಿತ್ತೂರಿನಲ್ಲಿ ಇರ್ತಕ್ಕಂಥ ದೇವರ ಕೋಣೆ ಇದು. ಊಟದ ಮನೆ. ಈಗ ನಾವು ಅಡುಗೆ ಮನೆ ನೋಡಿದ್ವಿ, ಇದು ಊಟದ ಮನೆ. ಅವತ್ತಿನ ಕಾಲದಲ್ಲಿ ರಾಜ ಮಹಾರಾಜರು ರಾಣಿ ಚೆನ್ನಮ್ಮ ಸ್ನೇಹಿತರೆ, ನೀವು ನೋಡ್ತಾ ಇರೋದೀಗ ಕಿತ್ತೂರಿನ ಕೋಟೆ ಅಡುಗೆ ಮನೆ ನೋಡಿ. ಇಲ್ಲಿ ಅವತ್ತಿನ ಕಿತ್ತೂರಿನ ರಾಣಿ ಚೆನ್ನಮ್ಮ ಇಲ್ಲಿ ಬಹಳ ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿ ಇದೇ ಅಡುಗೆ ಮನೆಯಲ್ಲಿ ಊಟವನ್ನ ಸೇವಿಸ್ತಾ ಇದ್ದಿದ್ದು. ಮತ್ತೆ ಅಲ್ಲಿ ಊಟತಾಲು ಎಲ್ಲ ಇದೆ. ಮೇಲ್ಗಡೆ ಮಂಕಿಗಳಿದೆ. ಸದ್ಯಕ್ಕೆ ಇವೇ ಈಗ ಕಿತ್ತೂರಿನ ವಾನರ ಸೈನ್ಯ. ವಾನರ ಸೈನ್ಯ